ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರು ಬದ್ರಿ ಯಾತ್ರೆಗೆ ಅಂತ ಹೋಗ್ತಾರೆ. ಅಲ್ಲಿ ಶ್ರೀ ವೇದವ್ಯಾಸ ದೇವರು ಬಂದು ನನ್ನನ್ನ ನೀನು ನೋಡು ಆಶ್ರಮದಲ್ಲಿ ಅಂತ ಹೇಳ್ತಾರೆ. ವೇದವ್ಯಾಸ ದೇವರನ್ನ ಶ್ರೀಮದಾಚಾರ್ಯರು ಬಿಟ್ಟು ಮತ್ತಾರು ನೋಡಕ್ಕಾಗ್ಲಿಲ್ಲ. ಅವ್ರಿಗೆ ಬರೀ ಒಂದು ಕಿಡಿ ಹೀಗ್ ಬಂದ್ ಹಾಗೆ ಹೋಗೋರ್ ತರ ಆಯ್ತಷ್ಟೆ. ಸೊ ಹಾಗಾಗಿ ಅದನ್ನ ಆಮೇಲೆ ಅವ್ರೇನ್ ಮಾಡ್ತಾರೆ, ಕಾಷ್ಟ ಮೌನ ವ್ರತವನ್ನ 48 ದಿನಗಳ ಕಾಲ ಅವರು ವ್ರತ ಆಚರಣೆ ಮಾಡ್ತಿದ್ದಿದ್ರಿಂದ ಅವರು ಅಲ್ಲೇ ಒಂದು ಬಂಡೆಕಲ್ಲ ಮೇಲೆ ಬರೆದ್ಬಿಟ್ಟು ಹೋಗ್ತಾರೆ, ಈ ರೀತಿ ನಾನು ವೇದವ್ಯಾಸ ದೇವರನ್ನ ಇದಕ್ಕೆ ಅಂತ ನೋಡಕ್ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬರೋದು ಬಿಡೋದು ಅವ್ರ ಇಚ್ಛೆ ಅಂತ ಹೇಳಿ ಹೋಗಿ ವೇದವ್ಯಾಸರ ದರ್ಶನವನ್ನ ಕೂಡ ಪರೀತಾರೆ. ಆಮೇಲೆ ವೇದವ್ಯಾಸರ ದೇವರ ಜೊತೆಗೆ ಹೋಗಿ ಇನ್ನ ಸ್ವಲ್ಪ ಮುಂದಕ್ಕೆ ಹೋದಾಗ ನರನಾರಾಯಣ ಬೆಟ್ಟ ಅಂತ ಸಿಕ್ಕತ್ತೆ. ಆ ನರನಾರಾಯಣ ಬೆಟ್ಟದಲ್ಲಿ ನರ ಮತ್ತೆ ನಾರಾಯಣ ದೇವರನ್ನ ಕೂಡ ಅವರು ಆ ಪಡಿತಾರೆ, ದರ್ಶನವನ್ನ ಪಡಿತಾರೆ. ಇಷ್ಟೆಲ್ಲಾ ದರ್ಶನ ಪಡೆದ ಮೇಲೆ ಶ್ರೀಮನ್ ನಾರಾಯಣ ದೇವರು, ಶ್ರೀ ವೇದವ್ಯಾಸ ದೇವರು ಇವರೆಲ್ಲ ಉಪದೇಶ ಮಾಡ್ತಾರೆ. ಉಪದೇಶ ಆದ್ಮೇಲೆ ಅವರು ಅಪ್ಪಣೆ ಕೊಡ್ತಾರೆ, ಅಂದ್ರೆ ಪರ್ಮಿಷನ್, ನೀನ್ ಹೋಗಪ್ಪ, ನಿನ್ಗೆ ಇನ್ನ ತುಂಬಾ ಕೆಲಸ ಇದೆ ಮಾಡುವಂಥದ್ದು, ನಿನ್ನ ಅವತಾರ ಕಾರ್ಯ ಅನ್ನುವಂಥದ್ದು ಏನಿದೆ, ಅವತಾರ ಎತ್ತು ಬಂದಿರುವಂಥದ್ದು ಅದಿನ್ನ ಪೂರ್ತಿ ಆಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಇವ್ರು ವಾಪಸ್ ಬಂದ್ಮೇಲೆ ಶಿಷ್ಯರಿಗೆಲ್ಲ ಭಾರಿ ಖುಷಿ ಆಗತ್ತಂತೆ. ಆಗ ಆ ಊರಲ್ಲಿ, ಅಂದ್ರೆ ಇವರು ಬದ್ರಿಲಿ ಉಳ್ಕೊಂಡಿದ್ರಲ್ಲ, ಆ ಊರಲ್ಲಿ ಒಂದು 5-6 ಜನ ಬ್ರಾಹ್ಮಣರು ನಮ್ಮ ಮನೆಯಲ್ಲಿ ನೀವು ಭಿಕ್ಷೆ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೋತಾರಂತೆ. 5-6 ದಿನ ಬ್ರಾಹ್ಮಣರು ಭಿಕ್ಷೆ ಸ್ವೀಕಾರ ಮಾಡಿ ಅಂದ್ರೆ ಒಂದೊಂದು ಬ್ರಾಹ್ಮಣರ ಮನೆಯಲ್ಲಿ ಒಂದೊಂದು ದಿನ ಭಿಕ್ಷೆ ಸ್ವೀಕಾರ ಮಾಡಿದ್ರು ಕೂಡ 5-6 ದಿನ ಆಗೋಯ್ತಲ್ಲ. ಹಾಗಾಗಿ ಆಚಾರ್ಯರು ಹೇಳ್ತಾರಂತೆ, 5-6 ದಿನ ನನಗೆ ಇರೋದಕ್ಕೆ ಆಗೋದಿಲ್ಲ, ಒಂದೇ ದಿನ ಎಲ್ರೂ ಭಿಕ್ಷೆ ಹಾಕಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅದೇ ರೀತಿ 5-6 ಜನ ಬ್ರಾಹ್ಮಣರು ಭಕ್ಷ್ಯ ಭೋಜ್ಯಗಳನ್ನ ಸಿದ್ಧ ಮಾಡ್ಕೊಂಡು ಬಂದು ಆಚಾರ್ಯರಿಗೆ ಬಡಿಸ್ತಾರಂತೆ. ಅಷ್ಟನ್ನು ಆಚಾರ್ಯರು ಸ್ವೀಕಾರ ಮಾಡ್ತಾರೆ. 5-6 ಜನ ಬಡಿಸೋಕ್ ಬಂದಾಗ ಅಷ್ಟನ್ನು ಆಚಾರ್ಯರು ಸ್ವೀಕಾರ ಮಾಡ್ತಾರೆ. ಒಂದ್ ಕಡೆ ಹೋಗಿ ಮದ್ವೆ ಮನೆಯಲ್ಲಿ ಒಂದು ಪೂರ್ತಿ ಊಟ ಮಾಡೋದಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅಂತದ್ರಲ್ಲಿ 5-6 ಜನ ಬ್ರಾಹ್ಮಣರು ಬಂದು ಒಟ್ಟಿಗೆ ಅಷ್ಟೂ ಅವ್ರು ಮಾಡ್ಕೊಂಡ್ ಬಂದಂತಹ ಭಕ್ಷ್ಯ ಭೋಜ್ಯಗಳನ್ನ ಬಡಿಸಿದ್ರು ಕೂಡ ಆಚಾರ್ಯರು ಸ್ವೀಕಾರ ಮಾಡ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಅಷ್ಟೇ ಅಲ್ಲ, ಸಂತೋಷ ಆಗತ್ತೆ ಅವರಿಗೆ, ಶಿಷ್ಯರಿಗೆ ಮತ್ತೆ ಊರವ್ರಿಗೆ ಎಷ್ಟು ಬೇಕೋ ಅಷ್ಟನ್ ಮಾತ್ರ ಮಿಕ್ಸಿ ಮಿಕ್ಕಿದ್ದೆಲ್ಲ ಆಚಾರ್ಯರು ಸ್ವೀಕಾರ ಮಾಡಿರ್ತಾರೆ. ಆಚಾರ್ಯರು ಉಡುಪಿಗೆ ವಾಪಸ್ ಬರ್ತಾರೆ. ಬರೋ ದಾರಿಲಿ ಆಚಾರ್ಯರು ಗೋದಾವರಿ ತೀರದಲ್ಲಿ ಒಂದು ವಿದ್ವತ್ ಸಭೆ ನಡೀತಾ ಇರುತ್ತೆ. ಆ ಕಾಲದಲ್ಲೆಲ್ಲ ಇಟ್ ವಾಸ್ ಎ ಕಾಮನ್ ಪ್ರಾಕ್ಟೀಸ್, ವಿದ್ವತ್ ಸಭೆ, ಸ್ಕಾಲರ್ಲಿ ಮೀಟಿಂಗ್ಸ್ ಅನ್ನೋಂಥದ್ದನ್ನ ಏನ್ ಹೇಳ್ತೀವಿ, ಗ್ಯಾದರಿಂಗ್ಸ್ ಅಂತ, ಅದನ್ನ ಮಾಡ್ತಿದ್ರು. ಯಾಕಂದ್ರೆ ಮೋಸ್ಟ್ ಆಫ್ ದೆಮ್ ವರ್ ಸ್ಕಾಲರ್ಸ್. ಹಾಗಾಗಿ ಸಭೆ ಮಾಡ್ತಾ ಇದ್ರು. ಆಚಾರ್ಯರು ಬರ್ತಾರೆ, ದೊಡ್ಡವರು ಯತಿಗಳು ಅಂತ ಹೇಳಿ ಎಲ್ಲರೂ ಸ್ವಾಗತ ಮಾಡ್ತಾರೆ. ಒಬ್ಬೊಬ್ಬ ಪಂಡಿತರು ಒಂದೊಂದು ಶಾಸ್ತ್ರದಲ್ಲಿ ಪರಿಣಿತಿಯನ್ನ ಪಡೆದಿರ್ತಾರೆ, ಎಕ್ಸ್ಪರ್ಟ್ಸ್. ಒಬ್ರು ಗ್ರಾಮರ್ ಅಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ರೆ, ಒಬ್ರು ನ್ಯಾಯದಲ್ಲಿ, ಮತ್ತೊಬ್ರು ಮೀಮಾಂಸೆಯಲ್ಲಿ, ಇನ್ನೊಬ್ರು ತರ್ಕದಲ್ಲಿ, ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಒಬ್ಬೊಬ್ಬ ಪಂಡಿತ ಅವರು ಎಕ್ಸ್ಪರ್ಟ್ಗಳಾಗಿರ್ತಾರೆ. ಆಗ ಎಲ್ರೂ ಏನ್ ಮಾಡ್ತಾರಂತೆ, ಅವ್ರೇನ್ ಅನ್ಕೊಂಡಿರ್ತಾರೆ ಅಂದ್ರೆ, ಈಗ ಇಟ್ಸ್ ಲೈಕ್ PhD. ಇವಾಗ ಸೈನ್ಸ್ ಸ್ಟ್ರೀಮ್ ತಗೊಂಡಿರ್ತೀವಿ, ಓಕೆ, ಆಮೇಲೆ ನೆಕ್ಸ್ಟ್ ಇವಾಗ ಸುಮ್ಮನೆ ಒಂದು ರಫ್ ಐಡಿಯಾ ಹೇಳಬೇಕು ಅಂತಂದ್ರೆ, ಟು ಗಿವ್ ಸಮ್ ಐಡಿಯಾ ಅಬೌಟ್ ಇಟ್, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅನ್ನುವಂಥದ್ದು ಇರುತ್ತೆ ಅಂತ ಅನ್ಕೊಳ್ಳೋಣ BSc. ಆಮೇಲೆ ಏನ್ ಮಾಡ್ತಾರೆ ಅವರು, MSc ಬರೀ ಕೆಮಿಸ್ಟ್ರಿ ಮಾತ್ರ ತಗೋತಾರೆ. ಆಮೇಲೆ PhD ಆ ಕೆಮಿಸ್ಟ್ರಿಲೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನ ತಗೊಂಡು ಅವರು ಸ್ಟಡಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ PhD ರಿಸರ್ಚ್ ಮಾಡಿದಕ್ಕೆ ಡಾಕ್ಟರೇಟ್ ಬರುತ್ತೆ. ಅದೇ ತರ ಇವರೆಲ್ಲ ಏನ್ ಅನ್ಕೊಂಡ್ರಂತೆ, ಫಾರ್ ಎಕ್ಸಾಂಪಲ್ ಗ್ರಾಮರ್ ಅನ್ನೋದ್ರಲ್ಲಿ ಐ ಆಮ್ ಎಕ್ಸ್ಪರ್ಟ್, ಹಾಗಾದ್ರೆ ನಾನ್ ಇದ್ರಲ್ಲಿ ಆಚಾರ್ಯರನ್ನ ಸೋಲಿಸ್ಬೋದು. ಇನ್ನೊಬ್ಬ ಅನ್ಕೋತಾನಂತೆ, ತರ್ಕದಲ್ಲಿ ನಾನ್ ಎಕ್ಸ್ಪರ್ಟ್, ಹಾಗಾಗಿ ಆಚಾರ್ಯರನ್ನ ನನ್ನ ಸಬ್ಜೆಕ್ಟ್ ಅಲ್ಲಿ ನಾನು ಸೋಲಿಸ್ಬೋದು. ಮತ್ತೊಬ್ಬ ನಾನ್ ನ್ಯಾಯದಲ್ಲಿದ್ದೀನಿ, ಸೊ ಐ ಕ್ಯಾನ್ ಡಿಫೀಟ್ ಹಿಮ್ ಇನ್ ಮೈ ಓನ್ ಫೀಲ್ಡ್ ಅಂತ ಅವರೆಲ್ಲ ಅಂದ್ಕೋತಾ ಇರ್ತಾರಂತೆ, ವಾದ ಮಾಡ್ತಾರೆ. ಆದ್ರೆ ಆಚಾರ್ಯರು ಎಲ್ಲರನ್ನೂ ಸೋಲಿಸ್ಬಿಡ್ತಾರಂತೆ. ಅವರೆಲ್ಲ ಒಂದೊಂದ್ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ಸ್, ಆಚಾರ್ಯರು ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಎಕ್ಸ್ಪರ್ಟ್ಸ್. ಹಾಗಾಗಿ ಆಚಾರ್ಯರು ವೈಭವ, ಅದು ಇಟ್ಸ್ ವೈಭವ ಅಂದ್ರೆ ಏನು, ಆ ರೀತಿ ಅನ್ನುವಂಥದ್ದು ಒಂದು ಅಷ್ಟು ವಿಜೃಂಭಣೆ, ಅದು ಆ ಶ್ರೀಮಂತಿಕೆ ಶಾಸ್ತ್ರದಲ್ಲಿ ಆಚಾರ್ಯರಿಗೆ. ಅದಕ್ಕೆ ಸಭೆ ಯಾರು ಮುಖಂಡರಾಗಿರ್ತಾರೆ ಅಂದ್ರೆ ಹೆಡ್ ಆಫ್ ದ ಸಭೆ, ಕಾನ್ಫರೆನ್ಸ್ ಯಾರಿರ್ತಾರೆ, ಅವರು ವೇದ, ಮಹಾಭಾರತ, ಪುರಾಣ
ಎಲ್ಲಾದ್ರಲ್ಲೂ ಎಕ್ಸ್ಪರ್ಟ್ಸ್ ಆಗಿರ್ತಾರಂತೆ. ಅವರು ಶೋಭನ ಭಟ್ಟ ಅಂತ ಅವ್ರ ಹೆಸರು. ಅವರು ಆಚಾರ್ಯರ ಹತ್ರ ವಾದವನ್ನ ಮಂಡಿಸ್ತಾರೆ. ಆಚಾರ್ಯರು ಅವ್ರನ್ನು ಸೋಲಿಸ್ಬಿಡ್ತಾರೆ. ಆಗ ಆ ಶೋಭನ ಭಟ್ಟ ಹೇಳುವಂತ ಮಾತು, ವಾಯುದೇವರದು 32 ಲಕ್ಷಣಗಳು, ಸಲ್ಲಕ್ಷಣ ಅಂತ ಹೇಳ್ತೀವಿ, 32 ಲಕ್ಷಣ ಅಂತ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಆ 32 ಲಕ್ಷಣ ಕೂಡ ಸಿಂಪ್ಟಮ್ಸ್, ಆ 32 ಲಕ್ಷಣ ಇವ್ರ ಹತ್ರ ಕಾಣಿಸ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಎಸ್, ಆಶ್ಚರ್ಯ ಪಡೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಯಾಕಂದ್ರೆ ಶ್ರೀಮದಾಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರನೇ ಅಂತ ಹೇಳಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ದಾಸರಾಗ್ತಾರೆ, ಅಂದ್ರೆ ಶಿಷ್ಯತ್ವವನ್ನ ಸ್ವೀಕಾರ ಮಾಡ್ತಾರೆ. ಹಿ ಆಕ್ಸೆಪ್ಟ್ಸ್ ಹಿಸ್ ಡಿಫೀಟ್, ಆಮೇಲೆ ಸರೆಂಡರ್ ಆಗ್ತಾರೆ. ಶ್ರೀಮದ್ ಆಚಾರ್ಯರ ಚರಿತ್ರೆ ಎಲ್ಲ, ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನ ಸತ್ಯತೀರ್ಥರು ಬರ್ಕೋತಾ ಇದ್ರೆ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಿದ್ರನ್ನ, ಈ ಶೋಭನ ಭಟ್ಟ ಈಸ್ ನನ್ ಅದರ್ ದ್ಯಾನ್ ಪದ್ಮನಾಭ ತೀರ್ಥರು. ಶ್ರೀಮದ್ ಆಚಾರ್ಯರು ಸನ್ಯಾಸಾಶ್ರಮ ಕೊಟ್ಟು ಅವರಿಗೆ ಕೊಡುವಂತ ಹೆಸರು ಪದ್ಮನಾಭ ತೀರ್ಥರು ಅಂತ ಹೇಳಿ. ಇವರು ಆಚಾರ್ಯರು ಏನೇನೆಲ್ಲ ಮೆಸೇಜನ್ನ ಬೋಧನೆ ಮಾಡಿದ್ರೋ ಅದನ್ನ ಎಲ್ಲ ಕಡೆ ಹೋಗಿ ಪ್ರವಚನ ಮಾಡ್ತಾ ಇದ್ರಂತೆ ಪದ್ಮನಾಭ ತೀರ್ಥರು. ಹೇಗೆ ಕಲ್ಪವೃಕ್ಷ ಅನ್ನುವಂಥದ್ದು ಕೇಳಿದ್ದನ್ನು ಕೊಡುತ್ತೋ, ಹೇಗೆ ಬಲಮುರಿ ಶಂಕ ಅಂತ, ಇಟ್ ಈಸ್ ವೆರಿ ಡಿಫಿಕಲ್ಟ್, ಹಾರ್ಡ್ ಟು ಫೈಂಡ್. ಬಲಮುರಿ ಶಂಕ ಅನ್ನುವಂಥದ್ದು ರೇರೆಸ್ಟ್ ಆಫ್ ದ ರೇರ್. ಅದು ಶಂಕದಲ್ಲಿ, ಕಾಂಚಲ್ಲಿ ಒಂದು ಇದು ಬಲಮುರಿ, ಬಲಗಡೆ ತಿರ್ಕೊಂಡಿರುತ್ತೆ ಅದ್ರದ್ದು ಇದು, ಅದು ಬಲಮುರಿ ಶಂಕ ಅಂತ. ಆ ಬಲಮುರಿ ಶಂಕ ತರ ಅಂತ ವರ್ಣನೆ ಮಾಡ್ತಾರೆ ಮಧ್ವ ವಿಜಯದಲ್ಲಿ ಪದ್ಮನಾಭ ತೀರ್ಥರನ್ನ. ಅಷ್ಟು ಪದ್ಮನಾಭ ತೀರ್ಥರು ಶ್ರೀಮದ್ ಆಚಾರ್ಯರಿಗೆ ತುಂಬಾ ಹತ್ತಿರದವರಾಗಿದ್ರು. ಈ ಪದ್ಮನಾಭ ತೀರ್ಥರು ಏನ್ ಹೇಳ್ತಾ ಇದ್ರು ಅಂದ್ರೆ, ಶ್ರೀಮದ್ ಆಚಾರ್ಯರು ಯಾವ ಶಾಸ್ತ್ರವನ್ನ ಕೊಟ್ಟಿದ್ದಾರೆ, ಮಧ್ವಶಾಸ್ತ್ರ, ಅದನ್ನ ಅಧ್ಯಯನ ಮಾಡಿದ್ರೆ, ಅಂದ್ರೆ ಸ್ಟಡಿ ಮಾಡಿದ್ರೆ, ಅದು ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಬೋತ್ ಮೆಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್, ಐಹಿಕ ಮತ್ತೆ ಆಧ್ಯಾತ್ಮಿಕ ಫಲಾನ ಕೊಡುತ್ತೆ. ಇಷ್ಟು ಮಾತ್ರ ಅಲ್ಲ, ಈಸ್ ಓನ್ಲಿ ಫಲ ಅಥವಾ ಎನಿ ರಿಸಲ್ಟ್ ಈಸ್ ಎನಫ್, ಹೈಯೆಸ್ಟ್ ರಿಸಲ್ಟ್ ಕೊಡುತ್ತಂತೆ. ವಾಟ್ ಈಸ್ ದ ಹೈಯೆಸ್ಟ್ ರಿಸಲ್ಟ್? ನಮ್ದು ಮೋಕ್ಷ ಫಲ ಕೂಡ ಕೊಡುತ್ತೆ ಅಂತ ಹೇಳ್ತಾರೆ ಪದ್ಮನಾಭ ತೀರ್ಥರು. ಆಚಾರ್ಯರು ಉಡುಪಿಗೆ ವಾಪಸ್ ಬರ್ತಾರೆ. ಅವರ ಗುರುಗಳಾದಂತಹ ಅಚ್ಯುತ ಪ್ರೇಕ್ಷರಿಗೆ ನಮಸ್ಕಾರ ಮಾಡ್ತಾರೆ. ಖುಷಿ ಆಗ್ದಂಗಿರುತ್ತೆ ಅಚ್ಯುತ ಪ್ರೇಕ್ಷರಿಗೆ. ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ ಬದಿಯಾತ್ರೆ ಹೋಗಿ, ಯಾಕಂದ್ರೆ ಆ ಕಾಲದಲ್ಲೆಲ್ಲ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು ಅವರು. ಹಾಗೆ ಹೋಗಿ ವಾಪಸ್ ಬಂದಿದ್ದಾನೆ ಶಿಷ್ಯ ಅಂತ ಹೇಳಿ ತುಂಬಾ ಖುಷಿ ಬೀಳ್ತಾರಂತೆ. ಆಚಾರ್ಯರು ಗುರುಗಳಾದಂತಹ ಅಚ್ಯುತ ಪ್ರೇಕ್ಷರಿಗೆ ವಿಶೇಷವಾಗಿ ಉಪದೇಶ ಮಾಡ್ತಾರೆ. ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರೋ, ಶಿಷ್ಯ ಗುರುಗಳಿಗೆ ಉಪದೇಶ ಮಾಡ್ತಾರೋ? ಇಲ್ಲಿ ಆಶ್ರಮದಲ್ಲಿ ಮಾತ್ರ ಅಚ್ಯುತ ಪ್ರೇಕ್ಷರು ಜ್ಯೇಷ್ಠರು ಅಷ್ಟೇ, ಸುಪೀರಿಯಾರಿಟಿ. ಆದ್ರೆ ಯೋಗ್ಯತೆಯಲ್ಲಿ ಆಚಾರ್ಯರು ವಾಯುದೇವರು. ಹಾಗಾಗಿ ಆಚಾರ್ಯರು ಅವತಾರ ತಗೊಂಡು ಬಂದಿರೋದೇ ಸಚ್ಛಾತ್ರಗಳನ್ನ ಹೇಳ್ಬೇಕು ಅಂತ ಅಚ್ಯುತ ಪ್ರೇಕ್ಷರು ಕೂಡ ಕೇಳ್ಕೊಂಡಿರ್ತಾರೆ ಅನಂತ ದೇವರತ್ರ, ಅನಂತಾಸನ ದೇವರತ್ರ, ನಮ್ಗೆ ಸರಿಯಾಗಿರೋ ಶಾಸ್ತ್ರನ ಕೊಡೋ ಅಂತ ಒಬ್ಬ ಶಿಷ್ಯನ್ ಕೊಡಪ್ಪ ನನಗೆ ಅಂತ. ಹಾಗಾಗಿ ಅದರ ರಿಸಲ್ಟೇ ಶ್ರೀಮದ್ ಆಚಾರ್ಯರು ಸಿಕ್ಕಿರೋದು. ಅಂತವ್ರನ್ನ ಬಿಡ್ತಾರ ಅಚ್ಯುತ ಪ್ರೇಕ್ಷರು? ಅದಕ್ಕೆ ಅಚ್ಯುತ ಪ್ರೇಕ್ಷರು ಅವರು ಶ್ರೀಮದ್ ಆಚಾರ್ಯರು ಅವರಿಗೆ ವಿಶೇಷವಾಗಿ ಉಪದೇಶ ಮಾಡ್ತಾರೆ. ಹೇಗೆ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳು ಇರುತ್ತಂತೆ, ಸ್ವಾನ್ ಹಂಸ ಪಕ್ಷಿಗಳು, ಅವು ಅಲ್ಲಿರೋ ಕಾಗೆನೆಲ್ಲ ಹೇಗೆ ಓಡಿಸ್ಬಿಡುತ್ತೆ, ಅದೇ ತರ ಅಚ್ಯುತ ಪ್ರೇಕ್ಷರು ಕೂಡ, ಅಚ್ಯುತ ಪ್ರೇಕ್ಷರ ಮನಸ್ಸಲ್ಲಿ ಯಾವ ಅಜ್ಞಾನ ಅನ್ನುವಂಥದ್ದಿತ್ತು, ಅಂಧಕಾರ ಅನ್ನುವಂಥದ್ದಿತ್ತು, ಅದನ್ನೆಲ್ಲ ಹಗ್ಲು ರಾತ್ರಿ ಅಂದಂಗೆ ಉಪದೇಶ ಮಾಡಿ 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 ಎಲ್ಲ ಕೊಳೆನ ತೆಗಿತಾರಂತೆ ಶ್ರೀಮದ್ ಆಚಾರ್ಯರು. ಅಚ್ಯುತ ಪ್ರೇಕ್ಷರು ಅವರೆಲ್ಲ ಏನ್ ಮಾಡ್ತಾ ಇದ್ರು, ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಎಲ್ಲಾರ್ಗು ಅದನ್ನ ಪ್ರಚಾರ ಮಾಡ್ತಾ ಇದ್ರಂತೆ, ತಪ್ತ ಮುದ್ರಾಧಾರಣೆಗಳನ್ನ ಮಾಡ್ತಾ ಇದ್ರು. ಇನ್ನು ಶ್ರೀಮದಾಚಾರ್ಯರು ಅವ್ರು ಏನ್ ಮಾಡ್ತಾರೆ, ಶ್ರೀಮದಾಚಾರ್ಯರ ಹತ್ರ ನಾವೆಲ್ಲ ಶರಣಾಗತರಾಗಿದ್ದೀವಿ, ಅಪ್ಪ ನಿಮ್ಮನ್ ಬಿಟ್ರೆ ನಮಗ್ ಗತಿ ಇಲ್ಲ ಅಂತ ಶ್ರೀಮದಾಚಾರ್ಯರ ಹತ್ರ ನಾವು ಬಂದಿದ್ದೀವಿ ಅಂದ್ರೆ ನಮಗೆ ಎಷ್ಟೋ ವಿಘ್ನಗಳು, ಅಂದ್ರೆ ತುಂಬಾ ಒಂದಲ್ಲ ಒಂದು ಆಬ್ಸ್ಟೆಕಲ್ಸ್ ಅನ್ನುವಂಥದ್ದು ನಮ್ಗೆ ಇರುತ್ತೆ. ಆಬ್ಸ್ಟೆಕಲ್ಸ್ ಮಾತ್ರ ಅದು ಏನಾಗತ್ತೆ ಅಂದ್ರೆ, ನಮ್ಗೆ ಆಬ್ಸ್ಟೆಕಲ್ಸ್ ನಾವ್ ಇಂಥದ್ದು ಬೇಕು ಅಂತ ಡಿಸೈರ್ ಮಾಡಿರ್ತೀವಿ, ಅದು ಸಿಕ್ಕಲ್ಲ, ಅದಕ್ಕೆ ಆಬ್ಸ್ಟೆಕಲ್ ಆಗಿ ನಿಂತಿದೆ ವಿಘ್ನಗಳು. ಅದನ್ನ ನಿವಾರಣೆ ಮಾಡೋದಿಕ್ಕೆ ಅಂತ ಹೇಳಿ ಶ್ರೀಕೃಷ್ಣ ದೇವರನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ರುಕ್ಮಿಣಿ
ಅಷ್ಟಮಹಿಷಿಯರು ಯಾರಿದ್ದಾರೆ, ಅಷ್ಟಮಹಿಷಿಯರಲ್ಲಿ ರುಕ್ಮಿಣಿ ಒಬ್ಳು, ರುಕ್ಮಿಣಿ, ಸತ್ಯಭಾಮೆ, ನೀಲ ಅಂತ ಇವರೆಲ್ಲ ಇದಾರಲ್ಲ, ಅವರೆಲ್ಲ ಜಾಂಬವತಿ, ಕಾಳಿಂದಿ ಅವರೆಲ್ಲ. ಈ ರುಕ್ಮಿಣಿ ಮತ್ತೆ ಅಷ್ಟಮಹಿಷಿಯರು ಈ ವಿಗ್ರಹವನ್ನ ಪೂಜೆ ಮಾಡ್ತಾ ಇದ್ರಂತೆ. ಅದಕ್ಕೋಸ್ಕರನೇ ಅಷ್ಟಯತಿಗಳನ್ನ ಮಾತ್ರ ಆಚಾರ್ಯರು ನಿಯೋಜನೆ ಮಾಡ್ತಾರೆ. ತುಂಬಾ ಜನಕ್ಕೆ ಈ ಪ್ರಶ್ನೆ ಇದೆ, ಉಡುಪಿ ಮಠದಲ್ಲಿ ಕೃಷ್ಣನ ಪೂಜೆಗೋಸ್ಕರ ವೈ ಓನ್ಲಿ ಅಷ್ಟಯತಿಗಳು, ಎಂಟು ಯತಿಗಳು ಯಾಕೆ? ವೈ ನಾಟ್ 9, ವೈ ನಾಟ್ 7? ಯಾಕೆ ಆಚಾರ್ಯರು 7 ಯತಿಗಳನ್ನ ಇಡ್ಬೋದಾಗಿತ್ತಲ್ಲ, ಅಥವಾ 10 ಯತಿಗಳನ್ನ ನಿಯೋಜನೆ ಮಾಡ್ಬೋದಾಗಿತ್ತಲ್ಲ? ನೋ, ಹಿಸ್ ಪಾಯಿಂಟ್ ವಾಸ್ ವೆರಿ ಕ್ಲಿಯರ್. ಅಷ್ಟ ಮಹಿಷಿಯರಿಂದ ಕೃಷ್ಣ ಪೂಜೆ ಮಾಡಿಸ್ಕೊಂಡಿದ್ದ, ಆ ಕೃಷ್ಣನ ವಿಗ್ರಹ ಪ್ರತಿಮೆ ಪೂಜೆ ಮಾಡಿಸ್ಕೊಂಡಿತ್ತು. ಹಾಗಾಗಿ ಅಷ್ಟ ಯತಿಗಳನ್ನೇ ಶ್ರೀಮದಾಚಾರ್ಯರು ಅಲ್ಲಿ ಪೂಜೆಗೆ ಅಂತ ನಿಯೋಜನೆ ಮಾಡಿರ್ತಾರೆ. ಆ ಯತಿಗಳ ಪರಂಪರೆಯಲ್ಲಿ ಬರ್ತಾ ಇರೋರೇ ಇವತ್ತಿಗೂ ಕೂಡ ಕೃಷ್ಣನನ್ನ ಪೂಜೆ ಮಾಡುವಂಥದ್ದು. ಎಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಇಂಥ ಪರಂಪರೆ. ಅವರು ಬಾಲ ಯತಿಗಳು, ತುಂಬಾ ಸಣ್ಣ ವಯಸ್ಸಲ್ಲೇ ಸನ್ಯಾಸವನ್ನ ಸ್ವೀಕಾರ ಕೊಡ್ತಾರೆ ಅವ್ರಿಗೆ. ಅದ್ರ ಜೊತೆಗೆ ಅವರು ಮೊದ್ಲಿಂದಾನು ಯತಿಗಳಾಗೇ ಇರ್ತಾರೆ, ಸನ್ಯಾಸಿಗಳಾಗೇ ಇರ್ತಾರೆ, ಗೃಹಸ್ಥರಾಗಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿರ್ತಾರೆ. ಎಷ್ಟೋ ಮಠಗಳಲ್ಲಿ ನೋಡಿರ್ತೀವಿ ನಾವು, ವ್ಯಾಸರಾಜ ಮಠ ಇರ್ಬೋದು ಅಥವಾ ಬೇರೆ ಮಠಗಳು. ಆದ್ರೆ ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ, ಉಡುಪಿ ಮಠದಲ್ಲಿ, ಅಷ್ಟಮಠಗಳಲ್ಲಿ ಅವರು ಸನ್ಯಾಸಿಗಳೇನೆ, ಬಾಲರಾಗಿದ್ದಾಗ್ಲೇನೆ ಸನ್ಯಾಸ ಕೊಟ್ಟು ಅವರು ಸನ್ಯಾಸದಲ್ಲೇ ಇರ್ತಾರೆ, ಯತಿಗಳಾಗೇ ಇರ್ತಾರೆ. ಅಂಥವ್ರು ಮಾತ್ರ ಕೃಷ್ಣನ ಪೂಜೆ ಮಾಡ್ತಾ ಇರೋದು ಇವತ್ತಿಗೂ ಕೂಡ. ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ತುಂಬಾ ಒಂದು ಸರ್ಪ್ರೈಸ್ ಆಗತ್ತೆ. ಏನು ಅಂತಂದ್ರೆ, 3-4 ಜನ ಶಿಷ್ಯರು ಆ ಕೃಷ್ಣನ ಪ್ರತಿಮೆಯನ್ನ ಮಧ್ವ ಸರೋವರದಲ್ಲಿ ತೊಳಿತಾ ಇರ್ತಾರೆ. ಯಾಕಂದ್ರೆ ಅದನ್ನ ಜಲವಾಸಕ್ಕೆ ಇಟ್ಟಿರ್ತಾರೆ. ಒಂದೇ ಸರಿ ಪ್ರತಿಷ್ಠಾಪನೆ ಮಾಡಲ್ಲ, ತುಂಬಾ ಪ್ರೊಸೀಜರ್ಸ್ ಇದೆ. ಜಲವಾಸ, ಧಾನ್ಯವಾಸ ಅದನ್ನೆಲ್ಲ ಮಾಡ್ತಾರೆ. ಜಲವಾಸಕ್ಕೆ ಇಟ್ಟಿರ್ತಾರೆ. ಪ್ರತಿಮೆ ತೊಳೆದು ತಗೊಂಬರ್ಬೇಕು ಮುಹೂರ್ತದ ಟೈಮಲ್ಲಿ ಅಂತ ಎತ್ತಕ್ ಹೋದ್ರೆ ಶಿಷ್ಯರಿಗೆ ಎತ್ತಕ್ಕೆ ಆಗ್ಲಿಲ್ವಂತೆ. ಮೋರ್ ದನ್ 30 ಜನ ಶಿಷ್ಯರು ಎತ್ತಕ್ಕಾಗಿಲ್ಲ ಅಷ್ಟು ಪುಟಾಣಿ 1.5 ಅಡಿ ಕೃಷ್ಣನ್ನ. ಆಗ ಶ್ರೀಮದಾಚಾರ್ಯರು ಜಸ್ಟ್ ಟಚ್ ಮಾಡ್ತಾರಷ್ಟೇನೆ, ಮಗು ಎತ್ತದಂಗೆ ಎತ್ಕೊಂಡ್ಬಿಡ್ತಾರಂತೆ ಶ್ರೀಮದಾಚಾರ್ಯರು. ಯಾಕೆ? ಶ್ರೀಮದಾಚಾರ್ಯರ ಕರ ಸ್ಪರ್ಶ ಆದಾಗ್ಲಿಂದ ಕೃಷ್ಣನ್ ಸನ್ನಿಧಾನ ಅಲ್ಲಿದೆ. ಹಾಗಾಗಿ ಶ್ರೀಮದಾಚಾರ್ಯರನ್ನ ಬಿಟ್ರೆ ಇನ್ಯಾರಿಗೂ ಎತ್ತಕ್ಕಾಗಿಲ್ಲ ಅದನ್ನ ಅಂತ. ಇದನ್ನ ಆಮೇಲೆ ಶ್ರೀಮದಾಚಾರ್ಯರು ವಿಗ್ರಹವನ್ನ ಅನಾಯಾಸವಾಗಿ ಮಗು ಎತ್ಕೊಂಡ್ಬರ್ತಾರಲ್ಲ ಆ ರೀತಿ ಎತ್ಕೊಂಡ್ಬಂದು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಕೃಷ್ಣ ಬಂದಿದ್ದಾದ್ರೂ ಎಲ್ಲಿಂದ, ಹೇಗ್ ಸಿಕ್ತ ಅಂತಂದ್ರೆ, ಹಿಂದೆ ದೇವಕಿ ಅಂದ್ರೆ ಕೃಷ್ಣನ ತಾಯಿ ದೇವಕಿ ಮತ್ತೆ ವಸುದೇವ ಇವರಿಬ್ರನ್ನು ಜೈಲಲ್ಲಿ ಇಟ್ಟಿರ್ತಾನೆ ಕಂಸ. ಕೃಷ್ಣ ಪುಟಾಣಿ ಪಾಪು, ನ್ಯೂ ಬಾರ್ನ್ ಬೇಬಿ ಆಗಿದ್ದಾಗ್ಲೇ ಅವನನ್ನ ಯಶೋದೆ ಹತ್ರ ನಂದ ಗೋಕುಲಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ ವಸುದೇವ. ಯಶೋದೆಗೆ ಆಗ್ತಾನೆ ಒಂದು ಹುಡುಗಿ ಪಾಪು ಹುಟ್ಟಿರುತ್ತೆ. ಆ ಪಾಪುನ ವಾಪಸ್ ಕರ್ಕೊಂಡ್ಬರ್ತಾನೆ ಮಥುರೆಗೆ. ಕೃಷ್ಣನ್ನ ಯಶೋದೆ ಪಕ್ಕ ಮಲ್ಗಿಸ್ಬಿಟ್ಟು ಬಂದ್ಬಿಡ್ತಾರೆ. ಆಗ ಯಶೋದೆಗೆ ತುಂಬಾ ಜೋರ್ ನಿದ್ದೆ ಬಂದ್ಬಿಟ್ಟಿರುತ್ತೆ. ಮಗು ಯಾವ್ದು ಹುಟ್ಟಿತು ಅಂತಾನೂ ಅವಳಿಗೆ ಗೊತ್ತಿರಲ್ಲ, ಎಕ್ಸ್ಚೇಂಜ್ ಆಗಿದ್ದೇ ಗೊತ್ತಿಲ್ಲ ಅವಳಿಗೆ ಆಕ್ಚುಲಿ. ಸೊ ಆಗೇನಾಯ್ತು, ಕೃಷ್ಣ ಬೆಳೆದಿದ್ದೆಲ್ಲ ಯಶೋದೆ ಜೊತೆ ನಂದ ಗೋಕುಲದಲ್ಲಿ ಬೆಳೆದ ಅವನು. ಗೋಕುಲ ಆಮೇಲೆ ವೃಂದಾವನ ಅಲ್ಲೆಲ್ಲ ಬೆಳ್ಕೊಂಡ ಅಲ್ವಾ ಅವನು. ಆದ್ರೆ ದೇವಕಿಗೆ ಕೃಷ್ಣ ಚೈಲ್ಡ್ಹುಡ್ ಆಕ್ಟಿವಿಟೀಸ್ ಏನಿತ್ತು ಕೃಷ್ಣಂದು, ಯಾರ್ಯಾರೋ ಮನೇಲಿ ಹೋಗಿ ಬೆಣ್ಣೆ ಕದ್ದಿತ್ತಿದ್ನಂತೆ, ಇನ್ಯಾರ್ದೋ ಮನೇಲಿ ಹೋಗ್ಬಿಟ್ಟು ಹಸು ಹಗ್ಗ ಬಿಚ್ಚಿಬಿಡ್ತಾ ಇದ್ನಂತೆ, ಮತ್ತಿನ್ನೇನೋ ಮಾಡ್ತಾ ಇದ್ದ. ಯಶೋದೆ ಹೇಳೋದನ್ನ ಡಿಸ್ಕ್ರಿಪ್ಷನ್ನು ಕೇಳಿ 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 ದೇವಕಿಗೆ ನನ್ನ ಮಗ ಇದನ್ನೆಲ್ಲ ನಾನು ನೋಡ್ಲೇ ಇಲ್ವಲ್ಲ, ನನ್ನ ಮಗನ್ನ ಚೈಲ್ಡ್ಹುಡ್ ಆಕ್ಟಿವಿಟೀಸ್ ಬಾಲ್ಯ ಲೀಲೆಗಳನ್ನ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಕೃಷ್ಣನನ್ನ, ಆಮೇಲೆ ಕೃಷ್ಣ ಬರ್ತಾನಲ್ಲ ಮಥುರೆಗೆ, ಬಂದು ಕಂಸನನ್ನೆಲ್ಲ ಕೊಂದ ಮೇಲೆ ದೇವಕಿ ಒಂದು ದಿನ ಕೇಳ್ತಾಳಂತೆ, ತುಂಬಾ ಆಫ್ಟರ್ ಮೆನಿ ಇಯರ್ಸ್, ಅಂದ್ರೆ ಕೃಷ್ಣ ಮದ್ವೆನೂ ಎಲ್ಲ ಆಗ್ಬಿಟ್ಟಿರ್ತಾನೆ. 16,108 ಕ್ವೀನ್ಸ್ ಯಾರು ಇರ್ತಾರೆ ಕೃಷ್ಣನ್ಗೆ, ಅವರೆಲ್ಲಾರನು ಮದ್ವೆ ಆದ್ಮೇಲೆ ದೇವಕಿ ಕೇಳೋ ಅಂತದ್ದು, ಕೃಷ್ಣ ನೀನ್ ಪುಟಾಣಿ ಇದ್ದಾಗ ನಿನ್ ಬಾಲ್ಯ ಲೀಲೆಗಳನ್ನೇ ನಾನು ನೋಡ್ಲಿಲ್ವಲ್ಲೋ, ಅಮ್ಮ ಅನ್ನಿಸ್ಕೊಂಡು ಜೈಲಲ್ಲೇ ಕಳೆದ್ಬಿಟ್ಟೆ, ನನಗ್ ದಯವಿಟ್ಟು ನೀನು ಮತ್ತೆ ತೋರಿಸ್ತೀಯ. ಯಾರಾದ್ರೂ ನಾವಿಷ್ಟು ದೊಡ್ಡವರಾದ್ಮೇಲೆ ಮತ್ತೆ ಪುಟಾಣಿ ಆಗು ಅಂದ್ರೆ ನಮ್ಗಾಗಕ್ಕಾಗತ್ತಾ? ವಿ ಕೆನಾಟ್. ಪುಟಾಣಿ ಆಗಕ್ಕಾಗಲ್ಲ. ಬಟ್ ಭಗವಂತ ಪರಮಾತ್ಮ ಆಗ್ಬಿಡ್ತಾನೆ, ಅವನಿಗೇನಂತೆ, ಅಣೂರಣೀಯ ಮಹತೋ ಮಹೀಯ, ಅವನ್ ಪುಟ್ಟವನಾದ್ರೂ ಆಗ್ತಾನೆ, ದೊಡ್ಡವನಾದ್ರೂ ಆಗ್ತಾನೆ. ಆಮೇಲೆ ಪುಟಾಣಿ ಪಾಪು ಆಗ್ಬಿಟ್ನಂತೆ ಕೃಷ್ಣ. ಆ ಕಾಲದಲ್ಲಿ ಏನೆಲ್ಲ ಚೇಷ್ಟೆ ಮಾಡಿದ್ದ ಅವನು, ಬೆಣ್ಣೆ ಕದಿಯೋದು, ಮೊಸರು ತಿನ್ನೋದು, ಇನ್ನೇನೋ ಮಡಕೆ ಒಡೆದು ಹಾಕೋದು, ಇನ್ನೆಲ್ಲೋ ಕರುಗಳನ್ನ ಬಿಚ್ಚೋದು, ಏನೇನೆಲ್ಲ ಚೇಷ್ಟೆ ಮಾಡ್ತಾ ಇದ್ನೋ ಅದೆಲ್ಲ ದೇವಕಿಗ್ ಮಾಡಿ ತೋರ್ಸದ್ನಂತೆ. ಆಮೇಲೆ ಒಂದ್ ಕಡೆ
ಇವಾಗೆಲ್ಲ ನೋಡಿರ್ತಿರೋ ಇಲ್ವೋ ಮಕ್ಳುಗಳು, ಮೊಸರನ್ನ ಮುಂಚಿನ ಕಾಲದಲ್ಲೆಲ್ಲ ಮೊಸರನ್ನ ಕಡಿಯೋದಿಕ್ಕೆ ಒಂದು ಕಡಗೋಲು ಅಂತ ಇರ್ತಾ ಇತ್ತು, ಚರ್ನಿಂಗ್ ರಾಡ್. ಅದನ್ನ ಹಗ್ಗ ಹಾಕೊಂಡು ಮೊಸರು ಕಡಿದ್ರೆ ಬೆಣ್ಣೆ ಬರ್ತಾ ಇತ್ತು. ಆ ಚರ್ನಿಂಗ್ ರಾಡ್ ಆ್ಯಂಡ್ ಆ ಹಗ್ಗ ಅದನ್ನ ಹಿಡ್ಕೊಂಡು ಕೃಷ್ಣ ದರ್ಶನ ಕೊಡ್ತಾನೆ ದೇವಕಿಗೆ. ದೂರದಲ್ಲಿ ರುಕ್ಮಿಣಿ ನಿಂತ್ಕೊಂಡು ನೋಡ್ತಾ ಇರ್ತಾಳಂತೆ. ಅಲ್ಲ, ರುಕ್ಮಿಣಿ ಹಸ್ಬೆಂಡ್ ಕೃಷ್ಣ, ರುಕ್ಮಿಣಿ ಗಂಡ, ಅವನ್ ನೋಡಿದ್ರೆ ಪುಟಾಣಿ ಪಾಪು ಆಗ್ಬಿಟ್ಟಿದ್ದಾನೆ. ಪುಟಾಣಿ ಪಾಪು ಆಗಿ ಇಷ್ಟೆಲ್ಲ ತರಲೆ ಮಾಡ್ತಾ ಇದ್ದಾನಲ್ಲ, ರುಕ್ಮಿಣಿಗ್ ನೋಡಿ ತುಂಬಾ ಖುಷಿ ಆಗತ್ತಂತೆ. ಆಗ ರುಕ್ಮಿಣಿ ಹೇಳ್ತಾಳಂತೆ, ನೋಡಿ ನೀವಿವಾಗ ಯಾವ ರೂಪನ ನಿಮ್ಮ ಅಮ್ಮಂಗ್ ತೋರ್ಸಿದ್ರೋ ನಮಗೂ ಅದೇ ತರ ಪ್ರತಿಮೆ ಬೇಕು ಅಂತ ಅವಳು ಹೇಳ್ತಾಳಂತೆ. ಆಗ ಕೃಷ್ಣ ನೋ ಅನ್ನಕ್ಕಾಗತ್ತಾ ವೈಫ್ಗೆ? ಇಲ್ಲ. ಅವನು ತಕ್ಷಣ ವಿಶ್ವಕರ್ಮ, ದೇವತೆಗಳ ಶಿಲ್ಪಿ ಅವನು ವಿಶ್ವಕರ್ಮ, ಅವ್ರನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಇದೇ ತರ ಹೇಗಿದ್ಯೋ ಕೃಷ್ಣ ಇವಾಗ ಯಾವ ರೂಪದಲ್ಲಿ ಕಾಣಿಸ್ಕೊಂಡೋ ಹಾಗೆ ಪ್ರತಿಮೆಯನ್ನ ಮಾಡೋದಿಕ್ಕೆ ಹೇಳ್ತಾನೆ. ಹಾಗಾಗಿ ತುಂಬಾ ಜನ ಪ್ರಶ್ನೆ ಕೇಳ್ತಾರಲ್ಲ, ಭಗವಂತನ್ ನೋಡಿದೀರಾ, ಭಗವಂತ ಹೇಗಿದ್ದಾನೆ ಅಂದ್ರೆ ಜಸ್ಟ್ ಆನ್ಸರ್ ದೆಮ್, ಉಡುಪಿಗೆ ಹೋಗಿ ನೋಡ್ರಿ ಅಂತ. ಯಾಕಂದ್ರೆ ವಿಶ್ವಕರ್ಮ ಆಗ ಕೃಷ್ಣನ ಪುಟಾಣಿ ಬಾಲ್ಯ ರೂಪವನ್ನ ನೋಡಿ ಕೃಷ್ಣನ ಮುಂದೆನೆ ಕೆತ್ತಿದಂತಹ ವಿಗ್ರಹ ಅದು. ಅಂದ್ರೆ ವಿಶ್ವಕರ್ಮ ಕೃಷ್ಣನ್ನ ಅವಾಗ ನೋಡಿ ವಿಗ್ರಹ ಕೆತ್ತಿದ್ರಿಂದ ಭಗವಂತ ಹಂಗಿದ್ದ. ಅದಕ್ಕೆ ಭಗವಂತ ಹೆಂಗಿದ್ದಾನೆ ಅಂದ್ರೆ ಉಡುಪಿ ಕೃಷ್ಣನ್ ತರ ಇದ್ದಾನೆ, ಹೋಗ್ ನೋಡ್ರಿ ಉಡುಪಿ ಕೃಷ್ಣನ, ಅವನೇ ಭಗವಂತ, ಹಂಗೆ ಇದ್ದಿದ್ದು ಭಗವಂತ ಅಂತ ನಾವು ಧೈರ್ಯವಾಗಿ ಹೇಳಬಹುದು. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ರುಕ್ಮಿಣಿ ಮತ್ತೆ ಬೇರೆ ಅಷ್ಟಮಹಿಷಿಯರು ಇದನ್ನ ವಿಗ್ರಹವನ್ನ ಪ್ರತಿಮೆಯನ್ನ ಪೂಜೆ ಮಾಡ್ತಾ ಇರ್ತಾರೆ. ಕೃಷ್ಣ ಅವನ್ ಪಾಸ್ಟ್ ಟೈಮ್ ನ ವೈಂಡ್ ಅಪ್ ಮಾಡ್ತಾನೆ. ಅವತಾರ ಸಮಾಪ್ತಿ ಆಗಿ ಪರಂಧಾಮಕ್ಕೆ ಹೊಟ್ಟೋಗ್ಬಿಡ್ತಾನ ಅವನು, ಅಂದ್ರೆ ಮತ್ತೆ ವೈಕುಂಠ ಪ್ಲಾನೆಟ್ ಹೋಗ್ತಾನವನು. ಹೋದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ, ಆ ಪ್ರತಿಮೆಯನ್ನ ಗೋಪಿ ಚಂದನ ಸರೋವರ ಅಂದ್ರೆ ಗೋಪಿ ತಾಲಾಬ್ ಅಂತ ಏನ್ ಕರಿತೀವಿ ಅಲ್ಲಿಗೆ ಹಾಕಿ ಹೋಗ್ತಾನಂತೆ. ಆ ಪ್ರತಿಮೆ ಏನಾಗತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಅದು ಗೋಪಿ ಚಂದನ ಜೊತೆ ಸೇರ್ಕೊಂಡು ಒಂದು ಗೋಪಿ ಚಂದನದ ಗಡ್ಡೆ ಆಗ್ಬಿಡುತ್ತೆ. ಒಳಗಡೆ ಇರೋದು ಗೊತ್ತೇ ಆಗಲ್ಲ, ಗೋಪಿ ಚಂದನದ ಗಡ್ಡೆ ಆಗತ್ತೆ. ಹಾಗಾದ್ರೆ ಈ ಗಡ್ಡೆ ದ್ವಾರಕಾಲಿತ್ತು, ಎಸ್ ವಿ ಅಗ್ರಿ. ಅವನು ಉಡುಪಿಗೆ ಹೆಂಗ್ ಬಂದ ಅಂತಂದ್ರೆ ಏನಾಯ್ತು, ಎಲ್ಲ ಆಗೋಯ್ತು, ಕತೆ ಆಗೋಯ್ತು. ಥೌಸಂಡ್ಸ್ ಆಫ್ ಇಯರ್ ಎಲ್ಲ ಆದ್ಮೇಲೆ ಕಲಿಯುಗದಲ್ಲಿ ಏನಾಯ್ತು, ಒಂದು ಹಡಗು ಗುಜರಾತಿಂದ ಹೊರಟಿರುತ್ತೆ, ದ್ವಾರಕೆಯಿಂದ ಹೊರಟಿರುತ್ತೆ ವ್ಯಾಪಾರಕ್ಕೆ ಅಂತ. ಬೆಲೆ ಬಾಳುವಂತ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ತಗೊಂಡ್ಬಿಟ್ಟು ವ್ಯಾಪಾರಕ್ಕೆ ಅಂತ ಅವ್ರು ಬರ್ತಾ ಇರ್ತಾರೆ. ಅಲ್ಲಿ ಆ ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಅಂತ 3 ಚಂಕ್ಸ್ ಆಫ್ ಗೋಪಿ ಚಂದನ, ಹೆಂಟೆಗಳು ಅಂತ ಕರಿತೀವಿ, ಆ ಚಂಕ್ಸ್ ಆಫ್ ಗೋಪಿ ಚಂದನನ್ನ ಬ್ಯಾಲೆನ್ಸ್ ದ ವೇಟ್ ಅದನ್ನ ಇಟ್ಟಿರ್ತಾರಂತೆ, ಅವರು ಹಡಗಲ್ಲಿ ತಗೊಂಬಂದಿರ್ತಾರೆ. ಆಯ್ತಾ, ಇದು ಶ್ರೀಮದ್ ಆಚಾರ್ಯರಿಗೆ ಗೊತ್ತಾಗ್ದಂಗಿರತ್ತಾ. ಅವರು ಸಮುದ್ರದಲ್ಲಿ ಕುತ್ಕೊಂಡು ಅವ್ರ ಆಹನಿಕವನ್ನ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ ಅವರು ಶ್ರೀಮದ್ ಆಚಾರ್ಯರು. ಆಗೇನಾಗತ್ತೆ, ಹಡಗು ಉಡುಪಿ ಸಮುದ್ರ ಅಂದ್ರೆ ಮಲ್ಪೆ ಸಮುದ್ರದ ಹತ್ರ ಬರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಏನಾಗತ್ತೆ, ದೊಡ್ಡ ಬಿರುಗಾಳಿ ಬೀಸಕ್ಕೆ ಶುರುವಾಗ್ಬಿಡತ್ತೆ. ಹಡಗು ಅಲ್ಲೋಲ ಕಲ್ಲೋಲ ಉಲ್ಟಾ ಪಲ್ಟಾ ಆಗಕ್ಕೆ ಶುರುವಾಗ್ಬಿಡತ್ತೆ. ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅವರೆಲ್ಲ ದೂರದಲ್ಲಿ ಸಿ ಶೋರ್ ಅಲ್ಲಿ ಅಂದ್ರೆ ಸಮುದ್ರದ ದಡದಲ್ಲಿ ಶ್ರೀಮದ್ ಆಚಾರ್ಯರು ಕೂತಿರೋದನ್ನ ನೋಡ್ತಾರೆ. ದಯವಿಟ್ಟು ನಮ್ಮನ್ ಕಾಪಾಡಿ, ನಮ್ ಜೀವ ಉಳಿಸಿ, ಸಮುದ್ರದೊಳಗಡೆ ಬಿದ್ರೆ ಯಾರಾದ್ರೂ ಬದುಕಕ್ಕಾಗತ್ತಾ, ಜೀವ ಉಳಿಸಿ ಅಂತ ಕೇಳ್ತಾ ಇರ್ತಾರೆ. ಆಗ ಶ್ರೀಮದ್ ಆಚಾರ್ಯರು ಅವ್ರ ಮೈ ಮೇಲೆ ಹೊದ್ಕೊಂಡಂತಹ ಕಾವಿ ಶಾಟಿ ಆ ಶಲ್ಯ ತಗೊಂಡ್ ಬೀಸ್ತಾರಂತೆ. ಬೀಸಿದ್ರೆ ಬಿರುಗಾಳಿ ಶಾಂತ ಆಗೋಗುತ್ತೆ, ಸೈಲೆಂಟ್ ಆಗ್ಬಿಡತ್ತೆ, ಮತ್ತೆ ತುಂಬಾ ಕಾಮ್ ಆಗ್ಬಿಡತ್ತಂತೆ ಸಮುದ್ರ. ಆಗ ಏನ್ ಮಾಡ್ತಾರೆ, ಆ ನಾವಿಕರು ಹಡಗನ್ನ ದಡಕ್ ತಗೊಂಡ್ಬರ್ತಾರಂತೆ. ಅವರು ಶ್ರೀಮದಾಚಾರ್ಯರ ಕಾಲಕ್ಕೆ ಬಿದ್ದು, ಅಯ್ಯೋ ನಮ್ಮನ್ ಕಾಪಾಡ್ಬಿಟ್ರಿ, ನಮ್ ಜೀವ ಕಾಪಾಡ್ಬಿಟ್ರಿ, ನೀವು ಹಡಗಲ್ಲಿರೋದು ಏನೇನೆಲ್ಲ ಇದೆ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ನೀವೇ ತಗೊಂಡ್ಬಿಡಿ ಅಂತ ಹೇಳ್ತಾರಂತೆ. ಶ್ರೀಮದಾಚಾರ್ಯರು ಹೇಳ್ತಾರೆ, ಹೇಳಿ ಕೇಳಿ ನಾನ್ ಸನ್ಯಾಸಿ, ನನಗೆ ಹಾಕ್ಬೇಕು ನಿಮ್ ಮುತ್ತು ರತ್ನಗಳೆಲ್ಲ, ಆದ್ರೆ ಅಲ್ಲಿ ನಿಮ್ಮ ಹಡಗಲ್ಲಿ 3 ಗೋಪಿ ಚಂದನದ ಹೆಂಟೆಗಳು ಅಂದ್ರೆ ಆ ಚಂಕ್ಸ್ ಇದೆ, ಅದನ್ನ ಕೊಡ್ತೀರಾ ನಮ್ಗೆ ಅಂತ ಕೇಳ್ತಾರಂತೆ. ಹೇಗ್ ಗೊತ್ತಾಯ್ತು ಶ್ರೀಮದಾಚಾರ್ಯರ್ಗೆ ಅಲ್ಲಿ 3 ಗೋಪಿ ಚಂದನದ ಹೆಂಟೆಗಳಿದೆ ಅಂತ? ಜ್ಞಾನ ದೃಷ್ಟಿ. ಭಗವಂತ ಹೇಳಿದಾನೆ, ಇವತ್ ಬಾರೋ ನೀನು ಅಲ್ಲಿ ಕೂತ್ಕೋ, ನಾನ್ ಬರ್ತಿದ್ದೀನಿ ಇವಾಗ ದ್ವಾರಕಾಯಿಂದ ಅಂತ. ಆ ಗೋಪಿ ಚಂದನದ ಹೆಂಟೆಯನ್ನ ಶ್ರೀಮದಾಚಾರ್ಯರಿಗೆ ನಾವಿಕರು ಸಮರ್ಪಣೆಯನ್ನ ಮಾಡ್ತಾರೆ. ಮುಂದೇನಾಗತ್ತೆ, ಶ್ರೀಮದಾಚಾರ್ಯರಿಗಂತೂ 3 ಗೋಪಿ ಚಂದನದ ಹೆಂಟೆಗಳು ಸಿಕ್ತು. ವಾಟ್ ನೆಕ್ಸ್ಟ್ ಅದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ
ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.